ಸಾಹಸದ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ದೇಶ ಸೇವೆಯ ಕಿಚ್ಚು ಹೇಗೆ ಹುಟ್ಟಿಕೊಳ್ಳುತ್ತೆ ಅನ್ನೋದಕ್ಕೆ ಈ ವೀರ ಸೈನಿಕರೇ ಸಾಕ್ಷಿ. ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಗೆ ಬಂದಿದ್ದ ಅರೆಸೇನಾ ಪಡೆಯನ್ನ ನೋಡಿದ ಬಾಲಕ ಅಂದೇ ಸೇನೆ ಸೇರ್ಬೇಕು, ದೇಶ ಸೇವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡೇ ಬಿಟ್ಟ. ಅಂದುಕೊಂಡಂತೆ ಸೇನೆ ಸೇರಿದ್ದಷ್ಟೇ ಅಲ್ಲ, ಉಗ್ರರ ಹುಟ್ಟಡಗಿಸಿ ಶೌರ್ಯ ಮೆರೆದು ಶೌರ್ಯ ಚಕ್ರ ಗೌರವಕ್ಕೂ ಪಾತ್ರರಾದ್ರು ಹೆಮ್ಮೆಯ ವೀರ ಯೋಧ ಲೂಯಿಸ್ ಪೆರಿಯಾ ನಾಯಕಂ. ಎಲ್ಲರೂ ಕೆಲಸ ಮಾಡ್ತಾರೆ ನಿಜ, ಆದ್ರೆ ಕೆಲವರು ಮಾತ್ರ ರೋಲ್ ಮಾಡೆಲ್ ಆಗ್ತಾರೆ. ಈ ಮಾತಿಗೆ ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ಲೂಯಿಸ್ ಪೆರಿಯಾ ನಾಯಕಂ. ಭಾರತೀಯ ಸೇನೆಯಲ್ಲಿರುವ ಇವರನ್ನ ಟೈಗರ್ ಅಂತ ಬಿರುದು ಕೊಟ್ಟು ಕರೀತಾರೆ. ಇದಕ್ಕೆ ಕಾರಣ ಲೂಯಿಸ್ ಅವರ ಶೌರ್ಯ ಪ್ರದರ್ಶನವೇ. ಮೂಲತಃ ಚಾಮರಾಜನಗರ ಜಿಲ್ಲೆಯ ಸಂದನ್ಪಾಳ್ಯ ಗ್ರಾಮದವರಾದ ಲೂಯಿಸ್ ಚಿಕ್ಕಂದಿನಿಂದ ಸೇನಾಪಡೆಯನ್ನ ಹತ್ತಿರದಿಂದಲೇ ನೋಡುತ್ತಾ ಬೆಳೆದವರು. ವೀರಪ್ಪನಿದ್ದಂತಹ ಕಾಡಿಗೆ ಇವರ ಗ್ರಾಮ ಹತ್ತಿರವಾಗಿದ್ದರಿಂದ ತಂಡೋಪತಂಡವಾಗಿ ಅರೆ ಸೇನಾಪಡೆ ದಿನಂಪ್ರತಿ ಭೇಟಿ ನೀಡುತ್ತಿದ್ರು. ಪ್ರತಿದಿನ ಸೈನಿಕರನ್ನ ನೋಡುತ್ತಿದ್ದ ಲೂಯಿಸ್ ತಾನು ಕೂಡ ಸೇನೆಗೆ ಸೇರಬೇಕು ಅಂತ ಆಗಲೇ ನಿರ್ಧರಿಸಿಬಿಟ್ರು. ಬಾಲ್ಯದ ಕನಸನ್ನ ನನಸು ಮಾಡಿಕೊಂಡ ಲೂಯಿಸ್ ಅಂದುಕೊಂಡಂತೆ ಸೇನೆ ಸೇರಿದ್ದರು. 1996ರ ಡಿಸೆಂಬರ್ನಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೊರಟ ಲೂಯಿಸ್ ಮೊದಲ ದಿನವೇ ಅಗ್ನಿ ಪರೀಕ್ಷೆ ಎದುರಿಸಿದ್ರು. ಕರ್ನಾಟಕದಿಂದ ಆಯ್ಕೆಯಾಗಿದ್ದ 59 ಮಂದಿ ಜೊತೆ ಮಿಲಿಟರಿ ವಾಹನದಲ್ಲಿ ಹೋಗುವಾಗಲೇ ಉಗ್ರರಿಂದ ಫೈರಿಂಗ್ ಆರಂಭವಾಗಿತ್ತು. ಇನ್ನು ಸೇನೆಯ ಅ ತಿಳಿಯದ ಲೂಯಿಸ್ಗೆ ಏನು ಮಾಡಬೇಕೆಂದು ತಿಳಿಯದಿದ್ರು ಆ ತಂಡದ ಜೊತೆ ರಾತ್ರಿ ಅಲ್ಲೇ ಉಳಿದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ದೇಶ ಸೇವೆ ಮಾಡಿದ್ರೆ ನಮಗೊಂದು ಇದು ಮಿಲಿಟ್ರಿಗೆ ಇದೊಂದು ಚಾನ್ಸ್ ಸಿಗ್ತದೆ ಬಟ್ಟ ಹಾಕ್ಲಿಕ್ಕೆ ಅಂತ. ಚಿಕ್ಕ ವಯಸ್ಸಲ್ಲಿರುವಾಗಲೇ ನಮ್ಮ 1991 ವೀರಪ್ಪನ್ ಗಲಾಟೆಯಲ್ಲಿ STF ಪೊಲೀಸರು ಬರ್ತಾಯಿದ್ರು. ಅವ್ರು ನೋಡಿದ್ರೆ ಅವ್ರ ಟರ್ನ್ ಔಟು, ಅವ್ರ ಡ್ರೆಸ್ ಕಟ್ಟಿಂಗ್ ನೋಡುವಾಗಲೇ ನನಗೆ ತುಂಬ ಖುಷಿ ಆಗ್ಬಿಡ್ತು. ಆವಾಗ ನಾನು 6th. ಅವ್ರು ನಮ್ಮ ಮನೆ ಕಡೆ ಹೋಗ್ತಾರೆ ರನ್ನಿಂಗ್ ಮಾಡುವಲ್ಲ, ಅವ್ರ ಡ್ರೆಸ್ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಗ್ಬಿಡ್ತು. ನಾನು ಹೆಂಗಾದ್ರೂ ದೇಶ ಸೇವೆ ಮಾಡೋಕ್ಕೆ ಹೋಗಬೇಕು, ಮಿಲಿಟ್ರಿಗೆ ನಾನು ಸೇರಲೇಬೇಕು ಅನ್ನೋ ಒಂದು ಆಸೆ ತುಂಬ ನನ್ನ ಛಲ ಇತ್ತು. ಇದಾದ ನಂತರ ಪ್ರಮುಖ ಉಗ್ರನೆಲೆಗಳ ಮೇಲೆ ದಾಳಿ, ಬಾರ್ಡರ್ ಗಸ್ತು ಹೀಗೆ ಹಲವು ವಿಭಾಗದಲ್ಲಿ ಕೆಲಸ ಮಾಡಿದ್ದ ಲೂಯಿಸ್ 2008ರ ಡಿಸೆಂಬರ್ 18ರಲ್ಲಿ ಕಾಶ್ಮೀರದ ಡೋಡಾದಲ್ಲಿ ರೋಚಕ ಕಾರ್ಯಾಚರಣೆಯಲ್ಲಿ ಭಾಗಿಯಾದರು. ಚಹಾ ಕುಡಿಯಲು ಹೋಗಿದ್ದ ಲೂಯಿಸ್ ಟೀಮ್ ಮೇಲೆ 3 ಉಗ್ರರು ಏಕಾಏಕಿ ಗುಂಡಿನ ದಾಳಿ ಮಾಡಿದ್ರು. ಈ ವೇಳೆ ಕಿಂಚಿತ್ತು ಭಯ ಬೀಳದೆ ತಿರುಗಿ ಬಿದ್ದ ಲೂಯಿಸ್ ಟೀಮ್ 3 ದಾರಿ ತೋರಿಸ್ತಾ ಇದ್ದೀರಾ, ಆ ದಾರಿಯಲ್ಲಿ ಈ ಥರ ಒಂದು ಅಟ್ಯಾಕ್ ನಡೀತದೆ. ಇದು ನನಗೆ ಒಂದು ವಿಲ್ ಪವರ್ಗೆ ನೀವು ಕೊಡ್ತೀರಾ. ನಾನು ಭಯ ಪಡಲ್ಲ. ನಾನು ದೇಶ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಯಾವಾಗ ನಾನು ಹೆಜ್ಜೆ ಮುಂದೆ ಹಿಡಿದ್ರೆ ಹಿಂದೆ ಇಡಲ್ಲ ಅಂತ. ನಾನು ಆವಾಗಲೇ 97 ಜನವರಿಯಲ್ಲಿ ಸರ್ ನನಗೆ ಆ ಒಂದು ಇದು ಆ ಶಬ್ದ ಇನ್ನೂ ಕಿವಿಲಿದೆ. ಟಪ 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 ಅಂತ ಬಸ್ ಹೊಡಿತಾ ಇದೆ ಸರ್. ಹಳ್ಳದಲ್ಲಿ ಮೇಲೆ ಅವ್ರು ಹೊಡಿತಾ ಇದ್ರೆ ನಾನು ಹಳ್ಳದಿಂದ ಕೆಳಗೆ ನಮ್ಮ ಬಸ್ ಹೋಗ್ತಾಯಿದೆ. ಹಂಗೆ ಬಸ್ ಸ್ಟಾಪ್ ಆಯಿತು. ಅಲ್ಲೇ ಕ್ಯಾಂಪ್ ಹಾಕಿ ಅಲ್ಲೇ ಮಾಡ್ಕೊಂಡಿದ್ವಿ, ಅಲ್ಲಿ ಡ್ಯೂಟಿ. ಪಾಕಿಸ್ತಾನದ ಸಮೀಪದಲ್ಲೇ ಉಗ್ರರನ್ನ ಹೊಡೆದುರುಳಿಸಿದ್ದಕ್ಕಾಗಿ ಲೂಯಿಸ್ ಪೆರಿಯಾ ನಾಯಕಂ 2008ನೇ ಸಾಲಿನ ಶೌರ್ಯ ಚಕ್ರ ಪ್ರಶಸ್ತಿ ಪಡೆದರು. ಇದೇ ತಂಡದಲ್ಲಿ ಕೆಲಸ ಮಾಡಿದ್ದ ಯೋಧ ವಿಜಯ್ರಿಗೆ ಸೇನಾ ಮೆಡಲ್ ಸಹ ದೊರಕಿತ್ತು. ಹಂಗೆ ನೀರು ಬಂದು ಸರ್, ನಮ್ಮೂರಲ್ಲಿ ಮೊಟ್ಟ ಮೊದಲಾಗಿ 95 ಮಿಲಿಟ್ರಿಗೆ ಹೋಗಿದ್ದೆ ನಾವು ಒಬ್ಬನೇ. ಅದೇ ಶೌರ್ಯ ಚಕ್ರ ಅವಾರ್ಡ್ ಕೇಳಿದೆ. ಶೌರ್ಯ ಒಂದು ಇದರಲ್ಲೇ ತುಂಬ ಥ್ರಿಲ್ ಇದೆ ಸರ್. ಶೌರ್ಯ ಚಕ್ರ ಪ್ರಶಸ್ತಿ ಅಂದರೆ ನನಗೆ ಹಂಗೆ ಮಂಡಿಗಾಲಾಗ್ಬಿಟ್ಟು ನನ್ನ ಕಣ್ಣಲ್ಲಿ ನೀರು ಬರ್ತದೆ, ಖುಷಿ ನೀರು ಬಂದು ಸರ್ ನನಗೆ ಬ್ಲೆಸ್ಸಿಂಗ್ ಮಾಡಿ ಅಂದೇಳಿ. ಯಾಕೆ ಅಂತ ಹೇಳಿದ್ರು ಸರ್, ನಮ್ಮ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಗಂಜಿಗೆ ಉಪ್ಪಿಲ್ಲ ಕಾಲ ನಾನು ಬೆಳೆದಿದ್ದು. ಇವತ್ತು ನನ್ನ ಶೌರ್ಯ ಚಕ್ರ ಅವಾರ್ಡು, ರಾಷ್ಟ್ರಪತಿ ಅವಾರ್ಡು, ಇಡೀ ನಮ್ಮ ಭಾರತದ ದೊಡ್ಡ ಪ್ರೆಸಿಡೆಂಟು ರಾಷ್ಟ್ರಪತಿ ಅವರ ಕೈಲಿ ನಾನು ಅವಾರ್ಡ್ ತೆಗೆದಿದ್ದೀನಿ ಅಂದರೆ ಶೌರ್ಯ ಚಕ್ರ ಅವಾರ್ಡ್ ಅಂದರೆ ಅದಕ್ಕಿಂತ ಖುಷಿ ನನಗೆ ಬೇರೆ ಯಾವುದಿಲ್ಲ ಸರ್. 2009ರ ಆಗಸ್ಟ್ನಲ್ಲಿ ಲೂಯಿಸ್ರನ್ನ ಭಾರತೀಯ ಸೇನೆ ಶಾಂತಿ ಸೇನಾ ಕಾರ್ಯಕ್ರಮಕ್ಕಾಗಿ ಇಸ್ರೇಲ್ನ ಲೆಬನಾನ್ ಪ್ರಾಂತ್ಯಕ್ಕೆ ಕಳುಹಿಸಿತ್ತು. ಭಾರತದಿಂದ 1800 ಮಂದಿ ಸೈನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 2009ರ ಆಗಸ್ಟ್ 15ರಂದು ರಾಷ್ಟ್ರಪತಿಗಳಿಂದ ಶೌರ್ಯ ಚಕ್ರ ಪಡೆದುಕೊಳ್ಳುವ ಅವಕಾಶ ಲೂಯಿಸ್ ಕೈ ತಪ್ಪಲಿತ್ತು. ಆದರೆ ಹಿರಿಯ ಅಧಿಕಾರಿಗಳ ಮನವೊಲಿಸಿದ ಲೂಯಿಸ್ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ಬಂದು ಶೌರ್ಯ ಚಕ್ರ ಸ್ವೀಕರಿಸಿದ್ರು. ಶೌರ್ಯ ಚಕ್ರ ಪಡೆಯಲು ನಡೆಸಿದ ಹೋರಾಟದ ಜೊತೆ ಅದನ್ನು ಸ್ವೀಕರಿಸಲು ಸೃಷ್ಟಿಯಾದ ಸನ್ನಿವೇಶವು ಅಷ್ಟೇ ರೋಚಕ ಅಂತಾರೆ ಲೂಯಿಸ್. ಜವಾನ್ ಎಲ್ಲ ಚೆನ್ನಾಗಿದೆ ಸರ್. ನಾವು 8 ಜನ ಸೇಫ್ ಆಗಿದೆ. ಯಾವಾಗ ನಾವು ಗ್ರೂಪ್ 8 ಸರ್ ಸೇಫಾಗಿ ಏನು ಪ್ರಾಬ್ಲಮ್ ಅಂತಲ್ಲ. ಒಳಗೆ ಆಫೀಸ್ ಹೋಗ್ಬಿಟ್ಟು ನಾನು ಶೋಲ್ಡರ್ ಮೇಲೆ ಕೈ ಹಾಕಿ ಹೀರೋ ಟೈಗರ್ ಶೌರ್ಯ ಚಕ್ರ ಅಂತ ನನ್ನ ಕಣ್ಣಲ್ಲಿ ಹಂಗೆ ನೀರು ಬಂದು ಸರ್. ಒಂದು ಅವಾರ್ಡ್ ಸಿಗಿದೆ, ಅದಕ್ಕಿಂತ ದೊಡ್ಡ ಏನು ಬೇಡ ಸರ್. ಥ್ಯಾಂಕ್ಸ್ ಅಂತ ಅವರು ಬ್ಲೆಸ್ಸಿಂಗ್ ಮಾಡೋ ಸರ್.
ನಾನು ಅದು ತಗೊಂಡ ಮೇಲೆ ನಾನು ಫಸ್ಟ್ ನಮ್ಮ ತಂದೆ ತಾಯಿ ಕೂಡ ಹೇಳಿಲ್ಲ, ನಮ್ಮ ಚರ್ಚ್ ಫಾದರ್ಗೆ ಇನ್ಫಾರ್ಮ್ ಮಾಡೋದು ಸರ್. ಅದು ಅವ್ರಿಗೆ ಅದು ಗೊತ್ತಿಲ್ಲ. ನಮ್ಮ ತಂದೆ ತಾಯಿಗೆ ಅಷ್ಟೊಂದು ಈ ಶೌರ್ಯ ಚಕ್ರ ಅವಾರ್ಡ್ ಗೊತ್ತಿಲ್ಲ. ಅವ್ರು ನಮ್ಮ ಮಿಸ್ಸಸ್ಗೆ ಹೇಳ್ದೆ. ಬರೋಬ್ಬರಿ 25 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಪ್ರತಿಷ್ಠಿತ ಶೌರ್ಯ ಚಕ್ರ ಪಡೆದ ಲೂಯಿಸ್ ಪೆರಿಯಾ ನಾಯಗಂ ಸದ್ಯ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಮೈಸೂರಿನ ಎನ್ಸಿಸಿ ಬೆಟಾಲಿಯನ್ನಲ್ಲಿ ಜೂನಿಯರ್ ಕಮಿಷನ್ ಆಫೀಸರ್ ಆಗಿರುವ ಲೂಯಿಸ್ ಎನ್ಸಿಸಿ ಮಕ್ಕಳಿಗೆ ಟ್ರೈನಿಂಗ್ ನೀಡುತ್ತಿದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.